Namaste children. Today let us discuss the second part of the Egyptian civilization, that is about their social condition, economic condition, trade and commerce, religious condition, art and learning, art and architecture, learning and literature. ಇವತ್ತು ನಾವು ಈಜಿಪ್ಟಿನ ನಾಗರಿಕತೆಯ ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಧಾರ್ಮಿಕ ಸ್ಥಿತಿ, ಅವರ ಸಾಹಿತ್ಯ, ಆಮೇಲೆ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಮಾತಾಡುವ. Egyptian society was well organized. There were 3 classes: upper class, middle class and the slaves. ಮೇಲ್ವರ್ಗ, ಮಧ್ಯಮ ವರ್ಗ ಮತ್ತು ಗುಲಾಮರು. In upper class, it included the royal family, the priests, nobles and the military officers. ಸೈನ್ಯದ ಸರದಾರರು, ನೋಬಲ್ಸ್ ಮೀನ್ಸ್ ಶ್ರೀಮಂತ ವರ್ಗದವರು, ಜಮೀನ್ದಾರರು, ಪುರೋಹಿತರು, ರಾಜ ಮತ್ತು ರಾಜನ ಪರಿವಾರದವರು, ಇವರು ಮೇಲ್ವರ್ಗಕ್ಕೆ ಸೇರಿದವರಾಗಿದ್ದರು. ಮಧ್ಯಮ ವರ್ಗಕ್ಕೆ ಫಿಸಿಷಿಯನ್ಸ್, ಇನ್ ದ ಮಿಡಲ್ ಕ್ಲಾಸ್ ಫಿಸಿಷಿಯನ್ಸ್, ದೆನ್ ಸ್ಕ್ರೈಬ್ಸ್, ಕ್ರಾಫ್ಟ್ಮೆನ್, ಮರ್ಚೆಂಟ್ಸ್ ಆ್ಯಂಡ್ ಫಾರ್ಮರ್ಸ್. ಈ ಕ್ಲಾಸ್ನವರು ಮಿಡಲ್ ಕ್ಲಾಸಿಗೆ ಸೇರಿದ್ರು. ವೈದ್ಯರುಗಳು, ಸ್ಕ್ರೈಬ್ ಮೀನ್ಸ್ ಬರೆಯುವವರು, ಬರಹಗಾರರು, ಲಿಪಿಕರು, ಕುಶಲಕರ್ಮಿಗಳು, ವ್ಯಾಪಾರಿಗಳು, ರೈತರು, ಇವರು ಮಧ್ಯಮ ವರ್ಗದಕ್ಕೆ ಸೇರಿದ್ರು. ಕೊನೆಯ ವರ್ಗ, ದ ಲಾಸ್ಟ್ ಕ್ಲಾಸ್, ದ ಲೋಯೆಸ್ಟ್ ಕ್ಲಾಸ್, ಕನ್ಸಿಸ್ಟೆಡ್ ಆಫ್ ಸ್ಲೇವ್ಸ್, ಗುಲಾಮರನ್ನು ಒಳಗೊಂಡಿತ್ತು. ಈಗ ಗುಲಾಮರ ಜೀವನ ಬಹಳ ಶ್ರಮದಾಯಕ ಮತ್ತು ಕಷ್ಟದ ಜೀವನವನ್ನು ನಡೆಸ್ತಾ ಇದ್ರು. The slaves lived a very hard and toiling life. The upper class, they were leading very comfortable and luxurious life. The middle class life was somewhat okay, but the last class, the lower class, the slaves, ಗುಲಾಮರು ತುಂಬ ಕಷ್ಟದ ಜೀವನವನ್ನು ನಡೆಸ್ತಾ ಇದ್ರು. ದೆನ್ ಸ್ಟೇಟಸ್ ಆಫ್ ವುಮನ್, ಮಹಿಳೆಯರ ಸ್ಥಿತಿ. ಈಜಿಪ್ಷಿಯನ್ ವುಮನ್ ಎಂಜಾಯ್ಡ್ ಹೈ ಸ್ಟೇಟಸ್. ವಿಮೆನ್ ಹ್ಯಾಡ್ ದ ಈಕ್ವಲ್ ರೈಟ್ ಇನ್ ದ ಆನ್ಸಿಸ್ಟ್ರಲ್ ಪ್ರಾಪರ್ಟಿ. ಪಿತ್ರಾರ್ಜಿತ ಭೂಮಿಯಲ್ಲಿ ಅವರಿಗೆ ಸಮಪಾಲಿತ್ತು. ಆ್ಯಂಡ್ ಒನ್ ವೆರಿ ಸ್ಟ್ರೇಂಜ್ ಟೈಪ್ ಆಫ್ ಮ್ಯಾರೇಜ್ ಸಿಸ್ಟಮ್ prevailed among the royal classes. What is that system, you know? That is marrying their own daughters or sisters. The pharaohs married their own daughters and sisters. This is called as incestuous marriages. Okay, so what is the purpose of this? That is to prevent the property and power falling into the hands of outsiders. ಆಸ್ತಿ ಮತ್ತು ಅಧಿಕಾರ ಇನ್ನೊಬ್ಬರ ಕೈಗೆ ಹೋಗುವುದನ್ನು ತಪ್ಪಿಸಲು ರಕ್ತ ಪಾವಿತ್ರ್ಯತೆಯನ್ನು ಕಾಡಿಕೊಳ್ಳುವುದು ಇದರ ಉದ್ದೇಶ ಆಗಿತ್ತು ಅಂತ ಹೇಳ್ತಾರೆ. ಇಟ್ ವಾಸ್ ಏಮ್ಡ್ ಎಟ್ ಮೇಂಟೈನಿಂಗ್ ದ ಪ್ಯೂರಿಟಿ ಆಫ್ ಬ್ಲಡ್. ಸೊ ಹಿಯರ್ ವಿ ಕ್ಯಾನ್ ಸಿ ದ ರಾಣಿ, ದಟ್ ಈಸ್ ದ ಎಂಪ್ರೆಸ್ ರೂಲಿಂಗ್ ದ ಈಜಿಪ್ಟ್. ಹತ್ಸೆಪ್ಸುಟ್ ವಾಸ್ ದ ಫಸ್ಟ್ ಎಂಪ್ರೆಸ್ ಆಫ್ ದ ವರ್ಲ್ಡ್. ವಿ ಹ್ಯಾವ್ ಆಲ್ರೆಡಿ ಸ್ಟಡಿಡ್. ಸೊ ರಾಣಿ ಕೂಡ ಆಗಿ 21 ವರ್ಷ ರಾಜ್ಯವನ್ನು ಆಳಿದಂತಹ ಕೀರ್ತಿ ಕೂಡ ಈಜಿಪ್ಷಿಯನ್ ನಾಗರಿಕತೆಯಲ್ಲಿ ಕಂಡುಬರ್ತದೆ. ಎಕನಾಮಿಕ್ ಕಂಡೀಷನ್. ಇಟ್ ವಾಸ್ ಆನ್ ಅಗ್ರೇರಿಯನ್ ಎಕಾನಮಿ. ದ ಮೇನ್ ಆಕ್ಯುಪೇಷನ್ ಆಫ್ ದ ಕಂಟ್ರಿ ವಾಸ್ ಅಗ್ರಿಕಲ್ಚರ್. ಇಟ್ ಈಸ್ ಸೆಡ್ ದ್ಯಾಟ್ ದೇ ಹ್ಯಾವ್ ಟು ಥ್ಯಾಂಕ್ ನೈಲ್, ರಿವರ್ ನೈಲ್, ಬಿಕಾಸ್ ಆಫ್ ಇಟ್ ದೇ ಕುಡ್ ಹ್ಯಾವ್ ಪ್ರಾಸ್ಪರಸ್ ಅಗ್ರಿಕಲ್ಚರ್. ಫಾರ್ ದ ಇರಿಗೇಷನ್ ಪರ್ಪಸ್, ನೀರಾವರಿಗೆ
ಕಾಲುವೆಗಳನ್ನು ಮತ್ತು ಏತಗಳನ್ನು ಉಪಯೋಗಿಸಿದರು. ದೇ ಯೂಸ್ಡ್ ಕೆನಾಲ್ಸ್ ಆ್ಯಂಡ್ ಶ್ಯಾಡೋಫ್. ಇನ್ ದ ಬಿಗಿನಿಂಗ್ ದೇ ಯೂಸ್ ಟು ಪ್ಲೋ ದ ಲ್ಯಾಂಡ್ ಬೈ ಹ್ಯಾಂಡ್, cultivated by the hand of humans. It was very tiresome and slow, but later they started using the oxen. So it is said that in the economy it was transformed, that is the hoe culture into the plow culture. Hoe means using the tool by the humans and plowing the land. Then plowing means using the animals for that purpose. So later it changed from hoe to plow, the hoe culture into plow culture. Crafts and manufacturers. In Egypt there are many type of crafts and manufacturing sector existed. Stone cutters, masons, carpenters, jewelers, potters existed there. They used different types of metals. Copper was the first metal used by them. Later they used brass, bronze, gold and iron. ಪ್ರಥಮವಾಗಿ ಉಪಯೋಗಿಸಿದ ಲೋಹ ತಾಮ್ರ, ನಂತರದ ದಿನಗಳಲ್ಲಿ ಹಿತ್ತಾಳೆ, ಕಂಚು, ಕಬ್ಬಿಣ ಮತ್ತು ಬಂಗಾರಗಳನ್ನು ಬಳಸಿದರು. ಟ್ರೇಡ್ ಆ್ಯಂಡ್ ಕಾಮರ್ಸ್, ವ್ಯಾಪಾರ ಮತ್ತು ವಾಣಿಜ್ಯ. ಈಜಿಪ್ಷಿಯನ್ಸ್ ಹ್ಯಾಡ್ ಬೋತ್ ಇಂಟರ್ನಲ್ ಆಸ್ ವೆಲ್ ಆಸ್ ಎಕ್ಸ್ಟರ್ನಲ್ ಟ್ರೇಡ್. ಇಂಟರ್ನಲ್ ಟ್ರೇಡ್ ಈಸ್ ವಿದಿನ್ ಈಜಿಪ್ಟ್, ಎಕ್ಸ್ಟರ್ನಲ್ ಟ್ರೇಡ್ ಈಸ್ ಟ್ರೇಡ್ ವಿತ್ ಅದರ್ ಕಂಟ್ರೀಸ್. They had trade contact with Mesopotamia and some countries of Asia. Now, what are the things which they used for transportation? What are the means of transportation? They had boat in the river. They used small vessels on the seas. And they used cattle on the land. ಭೂಮಾರ್ಗಕ್ಕೆ ಪ್ರಾಣಿಗಳನ್ನು ಉಪಯೋಗಿಸಿದರು, ಸಮುದ್ರದಲ್ಲಿ ಸಣ್ಣ ಹಡಗುಗಳನ್ನು ಉಪಯೋಗಿಸಿದರು, ನದಿಯಲ್ಲಿ ಸಾಗಾಟ ಮಾಡುವಾಗ ದೋಣಿಗಳನ್ನು ಉಪಯೋಗಿಸಿದರು. ಸೊ ಇನ್ ದ ರಿವರ್ ಬೋಟ್ಸ್, ಸೀಸ್ ವೆಸಲ್ಸ್, ದೆನ್ ಇನ್ ದ ಲ್ಯಾಂಡ್ ಕ್ಯಾಟಲ್. ದೆನ್ ದೇ ಡಿಡ್ ನಾಟ್ ಹ್ಯಾವ್ ದ ಮನಿ ಫಾರ್ ದ ಟ್ರೇಡ್ ಆ್ಯಂಡ್ ಕಾಮರ್ಸ್. They had barter system. Barter system prevailed there. What is barter system? ವಸ್ತು ವಿನಿಮಯ ಪದ್ಧತಿ. ಒಂದು ವಸ್ತುವನ್ನು ಕೊಳ್ಳಬೇಕಾದ್ರೆ ಇನ್ನೊಂದು ವಸ್ತುವನ್ನು ಕೊಟ್ಟು ಕೊಂಡ್ಕೊಳ್ತಾ ಇದ್ರು. ಸೊ ಎವ್ರಿ ಒನ್ ದೇ ಯೂಸ್ ಟು ಗಿವ್ ಒನ್ ಟೈಪ್ ಆಫ್ ಗೂಡ್ಸ್ ಆ್ಯಂಡ್ ದೇ ಯೂಸ್ ಟು ಬೈ ದ ಗೂಡ್ಸ್ ವಿಚ್ ದೇ ಡಿಡ್ ನಾಟ್ ಹ್ಯಾವ್ ವಿತ್ ದೆಮ್. ಸೊ ವಸ್ತು ವಿನಿಮಯ ಪದ್ಧತಿ ಇಲ್ಲಿ ಜಾರಿಯಲ್ಲಿ ಇತ್ತು. ದೆನ್ ಅಗ್ರಿಕಲ್ಚರರ್ಸ್, ಟ್ರೇಡರ್ಸ್ ಆ್ಯಂಡ್ ಕ್ರಾಫ್ಟ್ಮೆನ್ ಆಲ್ ಹ್ಯಾಡ್ ಟು ಪೇ ದ ಟ್ಯಾಕ್ಸಸ್. ಟ್ಯಾಕ್ಸನ್ನು ಎಲ್ಲರೂ ಸಹ ಪೇ ಮಾಡಬೇಕಿತ್ತು. ಆದಾಯದ ಮೇಲೆ ಅವರ ಮೇಲೆ ತೆರಿಗೆಯನ್ನು ವಿಧಿಸ್ತಾ ಇದ್ದರು. ರಿಲಿಜನ್, ಧಾರ್ಮಿಕ ಸ್ಥಿತಿ. ಪಾಲಿಥಿಯಿಸಮ್ ಪ್ರಿವೇಲ್ಡ್ ಇನ್ ಈಜಿಪ್ಟ್. ಬಹುದೇವತಾರಾಧನೆ ಇತ್ತು. ಒಬ್ಬನೇ ದೇವರನ್ನು ಆರಾಧಿಸುವುದಲ್ಲ, ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆ ದೇವರುಗಳನ್ನು ಆರಾಧನೆ ಮಾಡ್ತಾ ಇದ್ರು. ಸೊ ದಟ್ ಈಸ್ ಕಾಲ್ಡ್ ಆಸ್ ಪಾಲಿಥಿಯಿಸಮ್. ಮೋನೋಥಿಯಿಸಮ್ ಮೀನ್ಸ್ ಒನ್ ಗಾಡ್, ವರ್ಷಿಪ್ಪಿಂಗ್ ಒನ್ ಗಾಡ್. ಪಾಲಿಥಿಯಿಸಮ್ ಮೀನ್ಸ್ ವರ್ಷಿಪ್ಪಿಂಗ್ ಮೆನಿ ಗಾಡ್ಸ್, ಬಹುದೇವತಾರಾಧನೆ. ಓಕೆ. Who was the head of the religious system? King was the head of the religion. Now let us see some of the names of the gods of Egypt. They worshipped many gods, but here we are going to discuss only important gods of Egyptians. Amun-Ra. Amun-Ra is ಕ್ರಿಯೇಟರ್ ಆಫ್ ಈಜಿಪ್ಟ್, ಸೃಷ್ಟಿಕರ್ತ, ಈಜಿಪ್ಟಿನ ಸೃಷ್ಟಿಕರ್ತ. ನಾವು ಹೇಗೆ ಬ್ರಹ್ಮನನ್ನು ಸೃಷ್ಟಿಕರ್ತ ಅಂತ ಹೇಳ್ತೇವೆ, ಈಜಿಪ್ಷಿಯನ್ಸ್ ದೇ ವರ್ಷಿಪ್ಡ್ ಅಮನ್-ರಾ.
as the creator of Egypt. He is also called as King of Gods, Amun-Ra. ನೆಕ್ಸ್ಟ್ ರಾ, ದೇವರ ಹೆಸರು ರಾ, ಸೂರ್ಯ ದೇವರು, ಸನ್ ಗಾಡ್. ಸನ್ ಗಾಡ್ ಈಸ್ ಕಾಲ್ಡ್ ಆಸ್ ರಾ. ಒಸಿರಿಸ್, ಗಾಡ್ ಆಫ್ ದ ಡೆಡ್, ಮೃತ್ಯುದೇವ ಅಥವಾ ಗಾಡ್ ಆಫ್ ಅಂಡರ್ವರ್ಲ್ಡ್, ಒಸಿರಿಸ್. ದೆನ್ ಈಸಿಸ್, ಗಾಡೆಸ್ ಆಫ್ ಮದರ್ಹುಡ್, ಮಾತೃತ್ವದ ದೇವತೆ. ಶಿ ಈಸ್ ದ ವೈಫ್ ಆಫ್ ಒಸಿರಿಸ್. ಸೊ ಈಸಿಸ್, ವೈಫ್ ಆಫ್ ಒಸಿರಿಸ್, ಈಸ್ ಗಾಡೆಸ್ ಆಫ್ ಮದರ್ಹುಡ್. ದೆನ್ ಹೊರಸ್. ಹೊರಸ್ ಈಸ್ son of Osiris and Isis. Who is he? Horus. Horus is god of war. God of war. ಯುದ್ಧದ ದೇವತೆ ಹೊರಸ್. So there are many gods like this, and they built many temples for gods. And in the middle, one pharaoh, he wanted to make monotheism in Egypt. So he said, that pharaoh's name is Amenhotep the Fourth. Okay, Pharaoh Amenhotep the Fourth, he wanted to practice monotheism in Egypt. ಏಕದೇವರಾಧನೆ ನಾವು ಮಾಡಬೇಕು, ಬಹುದೇವತಾರಾಧನೆ ಬೇಡ ಅಂತ ಅಂದ್ಕೊಂಡಂತೆ ನಾಲ್ಕನೆಯ ಅಮೆನ್ಹೊಟೆಪ್ ಫೆರೋ. ಓಕೆ, ಯಾರನ್ನು ಅವನಿಗೆ ವರ್ಷಿಪ್ ಮಾಡಬೇಕು ಅಂತ ಅನಿಸಿತ್ತು. ಹಿ ಸೆಡ್ ದ್ಯಾಟ್ ರಾನನ್ನು ವರ್ಷಿಪ್ ಮಾಡುವ, ಸನ್ ಗಾಡ್ ಇಸ್ ಇನಫ್. ಸನ್ ಗಾಡನ್ನು ಮಾತ್ರ ನಾವೆಲ್ಲರೂ ಪೂಜಿಸುವ ಒಬ್ಬನೇ ದೇವರು ಸಾಕು ಈಜಿಪ್ಟಿಗೆ ಅಂತ ಅಂದ್ಕೊಂಡಂತೆ. ಬಟ್ ಇಟ್ ವಾಸ್ ಡಿಸ್ಕಂಟಿನ್ಯೂಡ್ ಬೈ ಲೇಟರ್ ಕಿಂಗ್ಸ್. ಅವನಿರುವಾಗ ಸ್ವಲ್ಪ ಆ ಥರ ಇದ್ದ ಹಾಗೆ ಇತ್ತು, ಬಟ್ it was discontinued by the later kings. So many gods, they worshipped many gods, believed many gods, and also they built many temples in the name of gods. Mummification, ಮಮ್ಮೀಕರಣ. You must have heard the word mummification. ಈಜಿಪ್ಟಿನ ಮಮ್ಮಿ ಕೇಳಿರ್ಬೋದು ನೀವು. ವಾಟ್ ಈಸ್ ದಿಸ್ ಮಮ್ಮಿಫಿಕೇಶನ್? ದಟ್ ಈಸ್ ಪ್ರಿಸರ್ವಿಂಗ್ ದ ಡೆಡ್ ಬಾಡೀಸ್ ಆಫ್ ದ ಫೆರೋಸ್. ದ ಪ್ರಿಸರ್ವೇಷನ್ ಆಫ್ ದ ಡೆಡ್ ಬಾಡೀಸ್ ಆಫ್ ದ ಫೆರೋಸ್ ಈಸ್ ಕಾಲ್ಡ್ ಮಮ್ಮಿಫಿಕೇಶನ್. ರಾಜರ ಶವವನ್ನು ಸಂರಕ್ಷಿಸುವ ಪ್ರಕ್ರಿಯೆಯನ್ನು ಮಮ್ಮೀಕರಣ ಎಂದು ಕರೆಯುತ್ತೇವೆ. ಏನಿದು? ವಾಟ್ ದೇ ಡು ಆಫ್ಟರ್ ದ ಡೆತ್ ಆಫ್ ದ ಫೆರೋಸ್? ವಾಟ್ ದೇ ಡು? They preserve the dead bodies. How do they preserve? ಹೇಗೆ ಪ್ರಿಸರ್ವ್ ಮಾಡ್ತಾರೆ? After the death, they remove all the internal organs of the dead body except the heart. ಹೃದಯವನ್ನು ಹೊರತುಪಡಿಸಿ ಉಳಿದ ಎಲ್ಲ ಆಂತರಿಕ ಅಂಗಾಂಗಗಳನ್ನು ಹೊರತೆಗಿತಾರೆ. ಜಾಗೃತೆಯಾಗಿ ಹೊರತೆಗೆದು ಹೃದಯವನ್ನು ಮಾತ್ರ ಬಿಡ್ತಾರೆ. ಓನ್ಲಿ ದೇ ಕೀಪ್ ದ ಹಾರ್ಟ್ within the body. Anantra, that body was dried in the Norton salt for 40 days. ಲವಣಗಳಲ್ಲಿ ಅದನ್ನು 40 ದಿನಗಳ ಕಾಲ ಅದನ್ನು ಒಣಗಿಸ್ತಾರೆ. ಯಾಕೆ? ಬಾಡಿ ಹಾಳಾಗಬಾರ್ದು, ಉಪ್ಪಿನಂಶ ಹಾಳಾಗದೇ ಇರಲಿಕ್ಕೆ ಒಳ್ಳೆಯದು ಅಂತ ನಮ್ಗೆ ಗೊತ್ತಿದೆ. ನೋಡಿ, 40 ದಿವಸ ಅದನ್ನು ಒಣಗಿಸಿ ಆನಂತರ ಆ ಒಳಗಿನ ಇಂಟರ್ನಲ್ ಭಾಗ ಎಲ್ಲ ಅದಕ್ಕೆ ತುಂಬಿಸ್ತಾರೆ. ಏನನ್ನು ತುಂಬಿಸ್ತಾರೆ? ದೇ ಫಿಲ್ ದ ಡ್ರೈ ಲೀವ್ಸ್ ಆ್ಯಂಡ್ ದ ಸಾಡಸ್ಟ್. ಮರದ ಹುಡಿಯನ್ನು, ಕಟ್ಟಿಗೆಯ ಹೊಟ್ಟನ್ನು, ಒಣ ಎಲೆಗಳನ್ನೆಲ್ಲ ಅದರ ಒಳಗೆ ತುಂಬಿಸಿ ಆನಂತರ ಬಟ್ಟೆಯಲ್ಲಿ ಸುತ್ತಿ, ಅದನ್ನು ಸುತ್ತುವ ಮೆಥಡಲ್ಲೇ ಇದೆ, ಒಳ್ಳೆ ಟೈಟಾಗಿ ಒಳ್ಳೆ ರೀತಿಯಲ್ಲಿ ಅದನ್ನು ಸುತ್ತಿ ಆನಂತರ ಆ ಫೆರೋನ ಮುಖದ ಒಂದು ಪೇಂಟಿಂಗನ್ನು ಅದರ ಮೇಲೆ ಇಟ್ಟು, ಮುಖದ ಮೇಲೆ ಆ ಪೇಂಟಿಂಗನ್ನು ಇಟ್ಟು ಅದನ್ನು
ಶವಪೆಟ್ಟಿಗೆಯಲ್ಲಿ ಇಟ್ಟು, ಮರದ ಶವಪೆಟ್ಟಿಗೆಯೊಳಗೆ ಭದ್ರವಾಗಿ ಇಟ್ಟು ಅದರ ಮೇಲೆ ಹೊದಿಕೆ ಹಾಕ್ತಾರೆ. ದೆನ್ ಆಫ್ಟರ್ ದ್ಯಾಟ್ ಆನ್ ಟಾಪ್ ಆಫ್ ದ ಕಾಫಿನ್, ಈ ಶವಪೆಟ್ಟಿಗೆ ಕಾಫಿನ್ ಇದೆಲ್ಲ, ಅದರ ಮೇಲೆ ಬುಕ್ ಆಫ್ ದ ಡೆಡ್ ವಿಲ್ ಬಿ ಕೆಪ್ಟ್ ಅಲಾಂಗ್ ವಿತ್ ಫುಡ್ ಐಟಮ್ ಇಡ್ತಾರೆ. ದೆನ್ ಬೇರೆ ಬೇರೆ ಟೂಲ್ಸ್ಗಳನ್ನು ಇಡ್ತಾರೆ. ಜ್ಯುವೆಲ್ರಿ ಆಲ್ಸೋ ಕೆಪ್ಟ್, ಜ್ಯುವೆಲ್ರಿ ಕೂಡ ಅದರ ಮೇಲೆ ಇಡ್ತಾರಂತೆ. ಏನು ಯಾಕೆ ದೇ ಬಿಲೀವ್ ದ್ಯಾಟ್ ದ ಫೆರೋ ವಿಲ್ ಕಮ್ ಟು ದ ಬಾಡಿ, ಪುನಃ ಈಗ ಹೋದ ಸೋಲ್ ಬರ್ತದೆ ಅಂತ ನಂಬಿಕೆ ಇದ್ದ ಕಾರಣ ಅವನಿಗೆ ಬೇಕಾದದ್ದನ್ನೆಲ್ಲ ಅವರು ಇಡುವಂಥದ್ದು ಅಂತ ಲೆಕ್ಕ. ಸೊ ದಿಸ್ ಈಸ್ ಆಲ್ಸೋ ಕಮ್ ಅಂಡರ್ ದ ರಿಲಿಜನ್. ಆ್ಯಕ್ಚುಲಿ ಇದು ನಂಬಿಕೆಯ ವಿಷಯ. ಸೊ ಅವರು ಅದನ್ನು ಪ್ರಿಸರ್ವ್ ಮಾಡಿದ್ದು. ಇವತ್ತಿಗೆ ಕೂಡ ದೇರ್ ಆರ್ ಮೆನಿ ಮಮ್ಮೀಸ್ ಇನ್ ಈಜಿಪ್ಟ್. ಇಟ್ ಈಸ್ ಕೆಪ್ಟ್ ಇನ್ಸೈಡ್ ದ ಪಿರಮಿಡ್ಸ್. ಪಿರಮಿಡ್ಡಿನ ಒಳಗೆ ಭದ್ರವಾಗಿ ಮೆನಿ ಮಮ್ಮೀಸ್ ಆರ್ ಕೆಪ್ಟ್. ಸೊ ಇವತ್ತಿನ ದಿನಗಳಲ್ಲಿ ಕೆಲವರೆಲ್ಲ ಈಗ ಏನು ಮಾಡ್ತಾರೆ, ಒಂದು ಎಕ್ಸ್ಪರಿಮೆಂಟ್ ಮಾಡೋ ಉದ್ದೇಶದಿಂದ ದೇ ಓಪನ್ ಆ್ಯಂಡ್ ಸಿ ದ ಮಮ್ಮೀಸ್. ನೀವು ಬೇಕಾದರೆ ಇದರಲ್ಲಿ ನೋಡ್ಕೊಳ್ಳಿ, ಗೂಗಲಲ್ಲಿ ಮಮ್ಮಿಯನ್ನು ಓಪನ್ ಮಾಡಿ ಅವರು ನೋಡುವಂಥದ್ದು ಬೇಕಾದಷ್ಟು ವಿಡಿಯೋಗಳಿದೆ. ಅಥವಾ ಮಮ್ಮಿಫಿಕೇಷನ್ನಿನ ಬಗ್ಗೆ ವಿಡಿಯೋಗಳನ್ನು ನೀವು ನೋಡ್ಕೊಳ್ಳಿ. ಈಜಿಪ್ಷಿಯನ್ಸ್ ಡೆವಲಪ್ಡ್ ಪಿಕ್ಟೋಗ್ರಾಫಿಕ್ ರೈಟಿಂಗ್. Pictographic writing means chitra lipi, the script with the pictures. It is one of the earliest forms of writing. So this pictographic writing is called as hieroglyphics. Hieroglyphics. Glyph means sign, ಚಿಹ್ನೆ. ಗ್ಲಿಫ್ ಅಂದರೆ ಚಿಹ್ನೆ, ಚಿಹ್ನೆಗಳಿಂದ ಕೂಡಿದಂತಹ ಬರಹ, ಚಿತ್ರಲಿಪಿ. ಇಟ್ ಕಂಟೈನ್ಸ್ ಹಂಡ್ರೆಡ್ಸ್ ಆಫ್ ಸೈನ್ಸ್, ಬೇರೆ ಬೇರೆ ಚಿಹ್ನೆಗಳು, ನೂರಾರು ಚಿಹ್ನೆಗಳನ್ನು ಒಳಗೊಂಡಂಥ ಲಿಪಿ. ಸೈಡಲ್ಲಿ ನೀವು ನೋಡ್ಬೋದು, ಇದೆಲ್ಲವೂ ಈಜಿಪ್ಷಿಯನ್ಸ್ ಲಿಪಿ, ಏನ್ಷಿಯಂಟ್ ಈಜಿಪ್ಷಿಯನ್ಸ್ ಲಿಪಿಗಳು. ಆ್ಯಂಡ್ ದೇ ರೋಟ್ ಆನ್ ದ ಪೇಪರ್ ವಿಚ್ ಈಸ್ ಮೇಡ್ ಅಪ್ ಆಫ್ ಪಾಪೈರಸ್ ಪ್ಲಾಂಟ್. ಪಾಪೈರಸ್ ಪ್ಲಾಂಟಿಂದ ಉಪಯೋಗಿಸಿದಂತಹ ಪೇಪರ್ ಮೇಲೆ ಬರೆಯುತ್ತಿದ್ದರು. ದೇ ಮೇಡ್ ಬುಕ್ಸ್ ಆಲ್ಸೋ ಯೂಸಿಂಗ್ ದೋಸ್ ಪೇಪರ್ಸ್. ಸಮ್ ಆಫ್ ದ ಬುಕ್ಸ್ ಆರ್ ದ ಬುಕ್ ಆಫ್ ಡೆಡ್, ಮಮ್ಮಿಫಿಕೇಷನ್ ಟೈಮಲ್ಲಿ ಕಾಫಿನ್ ಮೇಲೆ ಇಡ್ತಿದ್ದಂತಹ ಬುಕ್ ಅದು. ಇನ್ನೊಂದು ಕಾಫಿನ್ ಟೆಕ್ಸ್ಟ್, ದಿಸ್ ಈಸ್ ಆಲ್ಸೋ ಸೇಮ್ ಟೈಪ್ ಆಫ್ ಟೆಕ್ಸ್ಟ್ book. Then the story of shipwrecked sailor, another book. The tale to Anupu and Bitu, idu innondu pustaka. So these are all the important books discovered. Egyptians had fair knowledge of medicine, geometry, calendars, astronomy and mathematics. Most of the scholars of ancient Egypt belonged to priestly class. Their sound knowledge about geometry and arithmetic proves in the construction of huge pyramids. They could measure the areas of triangle, areas of rectangle, areas of squares, areas of circles and hexagons. They also had the knowledge of addition, subtraction and division. But they did not know about multiplication. They did not know multiplication, but knew about addition, subtraction and division. And it is very important to know that they were the first to develop the fraction system. Coming to the point of astronomy, they had clear distinction between stars and planets. They also had the calendar of their own. They used solar calendar. 365 days in a year, 12 months in a year, 30 days in a month.
The whole year is divided into 3 seasons, each season for 4 months. They also had invented a clock, shadow clock, in about 1500 BCE. That shadow clock is still preserved. It is preserved in Berlin Museum of Germany. Now coming to the system of education, they had education system. The children at the age of 5, they were sent to the teachers. Education was given for 12 years. No schools, but temples were the centers for education. Higher education was given by the officials. Totally, the education system was controlled by the state. ಈಜಿಪ್ಷಿಯನ್ನರಿಗೆ ರೇಖಾಗಣಿತ, ಪಂಚಾಂಗ, ಖಗೋಳಶಾಸ್ತ್ರ, ಗಣಿತಶಾಸ್ತ್ರದ ಬಗ್ಗೆ ಜ್ಞಾನ ಇತ್ತು. ಹೆಚ್ಚಿನ ಈಜಿಪ್ಟಿನ ಪಂಡಿತರು ಪುರೋಹಿತ ವರ್ಗಕ್ಕೆ ಸೇರಿದವರಾಗಿದ್ದರು. ಬೃಹತ್ತಾದ ಪಿರಮಿಡ್ಗಳ ನಿರ್ಮಾಣವು ಅವರ ರೇಖಾಗಣಿತ ಮತ್ತು ಅಂಕಗಣಿತದಲ್ಲಿ ಅವರಿಗಿದ್ದ ಪ್ರಖರ ಜ್ಞಾನವನ್ನು ನಮಗೆ ಹೇಳ್ತದೆ. ಅವರಿಗೆ ತ್ರಿಕೋನ, ಆಯತ, ಚೌಕ, ವೃತ್ತ, ಷಟ್ಕೋನಗಳ ವಿಸ್ತೀರ್ಣವನ್ನು ಖಚಿತವಾಗಿ ಅಳೆಯಲು ಗೊತ್ತಿತ್ತು. ಅವರಿಗೆ ಸಂಕಲನ ಗೊತ್ತಿತ್ತು, ವ್ಯವಕಲನ ಗೊತ್ತಿತ್ತು, ಭಾಗಾಕಾರ ಗೊತ್ತಿತ್ತು. ಆದರೆ ಗುಣಾಕಾರದ ಬಗ್ಗೆ ತಿಳುವಳಿಕೆ ಇರಲಿಲ್ಲ ಅಂತ ಹೇಳ್ತಾರೆ. ಸೊ ಕೂಡಿಸುವುದು, ಕಳೆಯುವುದು, ಭಾಗಿಸುವುದು ಗೊತ್ತಿತ್ತು, ಗುಣಿಸುವುದರ ಬಗ್ಗೆ ತಿಳುವಳಿಕೆ ಇರಲಿಲ್ಲ. ಆದರೆ ದಶಮಾಂಶ 10ನೇ 1, 5ನೇ 2 ಎಲ್ಲ ಹೇಳ್ತೇವಲ್ಲ, ಈ ದಶಮಾಂಶವನ್ನು ಅಭಿವೃದ್ಧಿಪಡಿಸಿದವರಲ್ಲಿ ಈಜಿಪ್ಟಿಯನ್ಸರು ಮೊದಲಿಗರು. ಇನ್ನು ಖಗೋಳಶಾಸ್ತ್ರದ ಬಗ್ಗೆ ಮಾತಾಡುವಾಗ ಅವರಿಗೆ ಗ್ರಹ ಮತ್ತು ನಕ್ಷತ್ರಗಳಲ್ಲಿನ ಅಂತರವು ಸ್ಪಷ್ಟವಾಗಿ ತಿಳಿದಿತ್ತು ಅಂತ ತಿಳಿತದೆ. ಅವರದ್ದೇ ಆದ ಪಂಚಾಂಗ ವ್ಯವಸ್ಥೆ ಕೂಡ ಇತ್ತು. ಸೌರ ಪಂಚಾಂಗವನ್ನು ಅವರು ಉಪಯೋಗಿಸ್ತಾ ಇದ್ರು. ಒಂದು ವರ್ಷಕ್ಕೆ 365 ದಿವಸಗಳು, 12 ತಿಂಗಳುಗಳು, ಒಂದು ತಿಂಗಳಿಗೆ ಪ್ರತಿ ತಿಂಗಳಿಗೆ 30 ದಿನಗಳು. ವರ್ಷವನ್ನು 3 ಕಾಲಗಳಾಗಿ ವಿಂಗಡಿಸಿ ಪ್ರತಿಯೊಂದು ಕಾಲವು 4 ತಿಂಗಳುಗಳ ಸಮಯದ್ದಾಗಿತ್ತು. ಆನಂತರ ಅವರದ್ದೇ ಆದ ಒಂದು ನೆರಳಿನ ಗಡಿಯಾರವನ್ನು ಕಂಡುಹಿಡಿದಿದ್ರು ಅಂತ ಹೇಳ್ತಾರೆ. ಸಾಶಾಪು 1500ರ ಸುಮಾರಿಗೆ ಅಂತಹ ನೆರಳಿನ ಗಡಿಯಾರವನ್ನು ಜರ್ಮನಿಯ ಬರ್ಲಿನ್ ಸಂಗ್ರಹಾಲಯದಲ್ಲಿ ಇಟ್ಟಿದ್ದಾರೆ. ಈಗ ಪುರೋಹಿತರು ಜನರಿಗೆ ಶಿಕ್ಷಣ ನೀಡುತ್ತಾ ಇದ್ರು. ಮಗುವಿಗೆ 5 ವರ್ಷವಾದಾಗ ಗುರುವಿನ ಬಳಿ ಕಳಿಸ್ತಾ ಇದ್ರೆ ಮತ್ತೆ 12 ವರ್ಷಗಳ ಕಾಲ ಶಿಕ್ಷಣ ನೀಡ್ತಾ ಇದ್ರು ಬೇಕಾದವರಿಗೆ. ದೇವಾಲಯಗಳು ಶಿಕ್ಷಣದ ಕೇಂದ್ರಗಳಾಗಿದ್ದವು. ಇನ್ನು ಹೈಯರ್ ಎಜುಕೇಷನ್, ಉಚ್ಚ ಶಿಕ್ಷಣ ಬೇಕಾದರೆ ಅದಕ್ಕೆ ಸರ್ಕಾರಿ ಅಧಿಕಾರಿಗಳನ್ನು ನೇಮಿಸಲಾಗುತ್ತಿತ್ತು. ಒಟ್ಟಿನಲ್ಲಿ ಏನು, ಶಿಕ್ಷಣ ವ್ಯವಸ್ಥೆಯು ಸರ್ಕಾರದ ನಿಯಂತ್ರಣದಲ್ಲಿ ಇತ್ತು. Surely Egyptians are great builders. The buildings, the structures built by them are still standing. They have survived the blows of nature for thousands of years. They are the proofs for a well-organized and highly skilled artists, craftsmen and laborers. They built temples for their gods and pyramids to bury their kings. And there are many pyramids still standing. Hundreds of pyramids are there in Egypt. But among them, the biggest pyramid is Pyramid of Giza. That is the tomb of King Khufu. It is one of the wonders of the ancient world too. And it was built by Khufu's son and grandson. It is the biggest pyramid, I have already told you. And
23 lakhs stone blocks are used for this tomb. It is said that 1,000,000 slaves worked for 20 years to complete it. And the pyramids are the fine examples of their outstanding technical knowledge and sound administrative ability. In the picture, you are seeing the Pyramid of Giza. And the next art is the Sphinx. It is a statue. Okay, it has the head of a man and body of a lion. And there are many sphinx across Egypt, and that is the special type of statue found only in Egypt, nowhere else in the world. Luxor Temple is a large ancient Egyptian temple complex located on the east bank of the river Nile. It was constructed approximately in 1400 BCE. The road in front of it is lined with 365 statues of sphinxes. Luxor Temple seen in the night time.